ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಸಾಲಗಳಿತ್ತು. ಶ್ರೀ ದಕ್ಷಿಣ ಕಾಳಿಕಾ ದೇವಿಯ ಒಂದು ಅನುಗ್ರಹದಿಂದ ಈ ಥರದ್ದು ನೆಗೆಟಿವ್ ಎನರ್ಜಿನ ನಾವು ರಿಮೂವ್ ಮಾಡ್ಬೋದು ಅಂತ. ಮೊದಲನೇ ಪಾಯಿಂಟ್, ನಮ್ಮ ದೇಹದಿಂದ ಆ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ತೆಗಿಬೇಕು. ನಮ್ಮ ಫೈನಾನ್ಷಿಯಲ್ ಸಿಚುಯೇಷನು ಕ್ರಮೇಣ ಇಂಪ್ರೂವ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಫ್ಯಾಮಿಲಿನಲ್ಲಿ ಒಂಥರ ಕೋಆರ್ಡಿನೇಷನ್ನು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ಇಂತಹ ನಕಾರಾತ್ಮಕ ಶಕ್ತಿಗಳ ಒಂದು ಎನರ್ಜಿ ಏನು ಜಾಸ್ತಿ ಇರುತ್ತೆ. ಆ ಪ್ರಕೃತಿಯಲ್ಲಿ ಆಗುವಂತಹ ಸಮತೋಲನ ಅಥವಾ ಅಸಮತೋಲನ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಇದು ಜಾಸ್ತಿ ಆಗುತ್ತೆ. ಯಾವ ರೀತಿ ನಮ್ಮ ದೇಹಕ್ಕೆ ಎಂಟ್ರಿ ಆಗುತ್ತೆ ಅಂದರೆ ಗುಪ್ತಾಂಗದಿಂದ. ಈ ಥರ ಪ್ರಾಬ್ಲಮ್ ಇದ್ದಾಗ ಬಾತ್ರೂಮಲ್ಲಿ ಹೋಗಿ ಬನ್ನಿ, ರಿಪೀಟೆಡ್ ಆಗಿ ನಿಮಗೆ ಮೂತ್ರದ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಆ ರಕ್ತದ ವಾಸನೆಯಿಂದ ಸಮೇತ ಅದನ್ನ ಸಕ್ ಮಾಡ್ಕೊಂಡು, ಅಂದ್ರೆ ಆ ವಾಸನೆಯಿಂದ ಆ ಸಮೇತ ಅದು ಅಟ್ರಾಕ್ಟ್. ಮಲ, ಮೂತ್ರ, ಅದರ ಜೊತೆಗೆ ನಮ್ಮ ರಕ್ತ ಜೊತೆಗೆ ಈ ತರ ನೆಗೆಟಿವ್ ಎನರ್ಜಿ ಇದ್ದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ಎನರ್ಜಿ ನಮ್ಮ ದೇಹದಲ್ಲಿ ಬರಬಾರ್ದು ಅಂತ ಅದೊಂದು ತಡೆ. ಮುಖ ಒಂಥರ ಸಿಡಾರ್ ಅಂತ ಯಾರು ನೋಡಿದ್ರು ಕೋಪ. ಆ ತರ ಇರುವಂತ ವ್ಯಕ್ತಿ ಹೋಗ್ತಾ 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 ತುಂಬಾ ಮುಖದ ಛಾಯೆನೇ ಅವರಿಗೆ ಕಪ್ಪು, ಅಥವಾ ಒಂದು ಗಾಯತ್ರಿ ಮಂತ್ರಗಳನ್ನ ಹೇಳ್ಕೊತಾ ಇದ್ರು, ಅದೆಲ್ಲವನ್ನ ಸ್ಟಾಪ್ ಮಾಡ್ಬಿಡೋದು. ನಕಾರಾತ್ಮಕ ಶಕ್ತಿಗಳು ವಾಯು ತತ್ವ ರೂಪದಲ್ಲಿ ಇರುತ್ತೆ. ನಮ್ಮ ಮನೆಯಲ್ಲಿ ದೇವತಾ ಪೂಜೆ, ಮಂತ್ರಗಳು, ಅನುಷ್ಠಾನಗಳು ಯಾವುದೂ ಇಲ್ಲದಾಗ ಅದು ಈಸಿಯಾಗಿ ನಮ್ಮ ದೇಹಕ್ಕೆ ಬರುತ್ತೆ. ನಮಸ್ತೆ, ನಾನಿರೋದು ಬೆಂಗಳೂರಲ್ಲಿ. ಶ್ರೀ ದಕ್ಷಿಣ ಕಾಳಿಕಾ ಕ್ಷೇತ್ರಕ್ಕೆ ಬಂದ ಮೇಲೆ ನನ್ನ ಜೀವನದಲ್ಲಿ ತುಂಬಾ ಸುಧಾರಣೆಗಳಾಯಿತು. ಮೊದಲು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಸಾಲಗಳಿತ್ತು. ಇದು ಸುಮಾರು ವರ್ಷಗಳಿಂದ ಇತ್ತು. ಇದಕ್ಕೆ ಸುಮಾರು ಜನನ ನಾವು ಕೇಳಿದಾಗ ಅವರು ಸೂಚಿಸಿದ್ದು ಪರಿಹಾರಗಳು ಅಂದರೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಈ ಥರ ಪೂಜೆಗಳನ್ನು ಮಾಡಿಸಿ ನಿಮ್ಮ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಅಂದರು. ಅದು ಮಾಡಿಸಿದ್ವಿ, ಆದರೆ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಏನೂ ಕಾಣಲಿಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಫ್ರೆಂಡ್ ಒಬ್ಬರ ಮುಖಾಂತರ ನನಗೆ ಶ್ರೀ ದಕ್ಷಿಣ ಕಾಳಿಕಾ ಕ್ಷೇತ್ರದ ಬಗ್ಗೆ ಗೊತ್ತಾಯಿತು. ಒಂದು ಸತಿ ನಾನು, ನನ್ನ ವೈಫ್ ಮತ್ತು ನನ್ನ ಮಗ 3 ಜನನೂ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಹೋದ್ವಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಪೂಜೆ ನಡೀತಾ ಇತ್ತು. ಅಂದರೆ ಅಲ್ಲಿ ಚಂಡಿಕಾ ಪಾರಾಯಣ ನಡೀತಿತ್ತು, ನಾಗ ಪೂಜೆ ನಡೀತಿತ್ತು, ನಾಗ ಪಾರಾಯಣ ನಡೀತಾ ಇತ್ತು. ಪೂಜೆ ಎಲ್ಲ ಮುಗಿದ ಮೇಲೆ ಕೃಪಾ ಮೇಡಮ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ. ಅವ್ರ ಹತ್ರ ಜನರಲ್ ಆಗಿ ನನ್ನ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಯಾವುದೇ ರೀತಿಯಾದಂಥ ಇದು ಕೈಗೂಡ್ತಾ ಇಲ್ಲ. ಹೀಗೆ ನಾನು ಅವ್ರ ಹತ್ರ ಪ್ರಾಬ್ಲಮ್ ಹೇಳ್ತಾ ಇರಬೇಕಾದ್ರೆ ಅವರು ತಕ್ಷಣ ನನ್ನ ಅಬ್ಸರ್ವ್ ಮಾಡಿ ಅವರೇ ಒಂದು ಮಾತು ಹೇಳಿದ್ರು. ನೋಡಿ, ನಿಮ್ಮ ಕೈ ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೇ ನೋಡಿ ಶೇಕ್ ಆಗ್ತಾ ಇದೆ ಅಂತ. ಹೌದು, ಆ ಥರ ಪ್ರಾಬ್ಲಮ್ ಇದೆ, ನನಗೆ ನರ್ವ್ಸ್ ಪ್ರಾಬ್ಲಮ್ ಇದೆ ಅಂದೆ. ಇದಕ್ಕೆಲ್ಲನೂ ಒಂದು ಸೊಲ್ಯೂಷನ್ ಇದೆ, ನೀವು ಓಕೆ ಅನ್ನೋದಾದರೆ ಅದನ್ನು ನಾವು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಸೊ ನನಗೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಆಯಿತು ಮೇಡಮ್, ಯಾವಾಗ ಬರಲಿ ಅಂದೆ. ಅದಕ್ಕೆ ಅವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರು. ಸೊ ನಾನು ನನ್ನ ವೈಫು ಆ ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಆ ದಿನ ಅವ್ರ ಆಫೀಸ್ನಲ್ಲಿ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ನಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆಂದರೆ, ನಿಮ್ಮ ಹತ್ರ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಎಲ್ಲನೂ ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಇರೋದು ಅಂತ. ಇದು ನಾವು ಯಾವತ್ತೂ ಕೇಳಿರಲಿಲ್ಲ. ಅಂದರೆ ನನಗೂ ಒಂದು ಕುತೂಹಲ ಶುರುವಾಯಿತು, ಏನಿದು ನೆಗೆಟಿವ್ ಎನರ್ಜಿ, ಯಾಕೆ, ಏನು, ಹೇಗೆ ಅಂತ. ಅವರು ಅವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಥರ ನೆಗೆಟಿವ್ ಎನರ್ಜಿಗಳು ಮೈಯಲ್ಲಿ ಸೇರಿಕೊಂಡು ಅದು ಬೇರೆ ಆದಂಥ ತೊಂದರೆಗಳನ್ನ ಕೊಡುತ್ತೆ. ನಮ್ಮ ಕ್ಷೇತ್ರದಲ್ಲಿ ಶ್ರೀ ದಕ್ಷಿಣ ಕಾಳಿಕಾ ದೇವಿಯ ಒಂದು ಅನುಗ್ರಹದಿಂದ ಈ ಥರದ್ದು ನೆಗೆಟಿವ್ ಎನರ್ಜಿನ ನಾವು ರಿಮೂವ್ ಮಾಡ್ಬೋದು ಅಂತ. ಅವರು ಟ್ರೀಟ್ಮೆಂಟ್ ಈ ಥರ ಮಾಡ್ತೀವಿ, ಆ ಟ್ರೀಟ್ಮೆಂಟಿಂದ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆಯಿತು ಮಾಡಿ ಅಂತ ಹೇಳಿದ್ವಿ. ಆದರೆ ಅವರು ಅದರಲ್ಲಿ ಒಂದು ಮಾತು ಹೇಳಿದ್ರು, ಟ್ರೀಟ್ಮೆಂಟ್ನ ಶುರು ಮಾಡೋದಕ್ಕೆ ಮುಂಚೆ ನೀವು ನನಗೊಂದು ಕಮಿಟ್ಮೆಂಟ್ ಕೊಡಬೇಕು. ಏನಂದರೆ, ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಶಿಸ್ತಾಗಿ ಪಾಲಿಸ್ಬೇಕು. ಎರಡನೇದು, ಇದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಸೊ ನಾವು ಆಯಿತು, ಎಷ್ಟೋ ವರ್ಷದಿಂದ ತೊಂದರೆಗಳು ನಡೀತಾ ಇದೆ,
ಶಿಸ್ತಾಗಿ ಪಾಲಿಸೋದ್ರಿಂದ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತಂದ್ರೆ ಯಾಕೆ ಮಾಡಬಾರ್ದು? ಸೊ ಆ ರೀತಿ ಒಪ್ಕೊಂಡ್ವಿ. ಇದಾದಮೇಲೆ ಅವರೊಂದು ಮಾತು ಹೇಳಿದ್ರು, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಆಳವಾಗಿ ಸೇರ್ಕೊಂಡಿರೋದ್ರಿಂದ ನಿಮ್ಮ ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಕಮ್ಮಿ ಅಂದರೂ ಒಂದು 2 ವರ್ಷನಾದರೂ ಆಗುತ್ತೆ ಅಂತ. ನನಗೆ ಅವರು 2 ವರ್ಷ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಅಂತ ಹೇಳಿದ್ದಕ್ಕೆ ನನಗೆ ಸ್ವಲ್ಪ ಕುತೂಹಲ ಜಾಸ್ತಿ ಆಯಿತು. ಯಾಕೆ ಅಂತ ತಿಳ್ಕೊಳ್ಳೋಣ ಅಂತ ಅದಕ್ಕೆ ಕೇಳಿದೆ ಅವ್ರಿಗೆ, ಯಾಕೆ ಇರ್ಬೋದು ಆ ಥರ, ಅಷ್ಟೊಂದು ಟೈಮ್ ಯಾಕೆ ಬೇಕು ಅಂತ. ಅದಕ್ಕೆ ಅವರು ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮೊದಲು ಅವ್ರು ಹೇಳಿದ್ದೇನೆಂದರೆ, ಇಲ್ಲಿ ದಕ್ಷಿಣ ನಾಗಕಾಳಿಕಾ ದೇವಿಯ ಅನುಗ್ರಹದಿಂದ ಟ್ರೀಟ್ಮೆಂಟ್ ಮಾಡೋದು ಅಂತ. ಅಂದರೆ ದಕ್ಷಿಣ ನಾಗಕಾಳಿಕಾ ದೇವಿಯ ಅನುಗ್ರಹದಿಂದ ಮಾತ್ರ ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಸಾಧ್ಯ ಅನ್ನೋ ಮಾತು ಬಂತು. ಈ ನಕಾರಾತ್ಮಕ ಶಕ್ತಿಗಳು ಮೈ ಸೇರಿದ ಮೇಲೆ ಅದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾನೆ ಇರುತ್ತೆ. ಅದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು. ಅಂದರೆ ಒಂದು ರೀತಿ ಹೇಳೋದಾದರೆ ಏನೇ ಪ್ರಾಬ್ಲಮ್ ಬಂದರೂ ಅದು ಯಾವುದೋ ಒಂದು ರೀತಿಯ ನೆಗೆಟಿವ್ ಎನರ್ಜಿಯಿಂದಾನೇ ಅಂತ ನನಗಲ್ಲಿ ತಿಳಿಯಿತು. ಅವರು ಡೀಟೇಲಾಗಿ ಟ್ರೀಟ್ಮೆಂಟ್ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ರು. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ಫೈನಲಿ ಮೊದಲು ಅಂದರೆ 3 ಪಾಯಿಂಟ್ ಆಗಿ ನಾನು ಅರ್ಥ ಮಾಡಿಕೊಂಡೆ. ಮೊದಲನೇ ಪಾಯಿಂಟ್, ನಮ್ಮ ದೇಹದಿಂದ ಆ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ತೆಗಿಬೇಕು. 2ನೇದು, ಆ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿರುವಾಗ ಅದರ ಅವಶೇಷಗಳನ್ನ ಬಿಟ್ಟಿರುತ್ತೆ, ಅದನ್ನು ಶುದ್ಧೀಕರಿಸಬೇಕು. ಏಕೆಂದರೆ ಅದು ಹಾಗೇ ಇದ್ದರೆ ಅದರಿಂದ ತೊಂದರೆಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ. 3ನೇದು ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ, ಮುಂದಕ್ಕೆ ಈ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹನ ಸೇರದೇ ಇರೋ ಹಾಗೆ ಮಾಡೋದು. ಅಂದರೆ ಒಂದು, ನಮ್ಮ ದೇಹದಿಂದ ತೆಗೆಯೋದು, ನಮ್ಮ ದೇಹನ ಶುದ್ಧೀಕರಿಸೋದು. 3ನೇದು, ಮುಂದಕ್ಕೆ ಅವುಗಳು ಬಂದು ನಮ್ಮ ದೇಹನ ಸೇರದೇ ಇರೋ ಹಾಗೆ ಮಾಡೋದು. ಇನ್ನೂ ಒಂದು ಮಾತು ಹೇಳಿದ್ರು, ಈ ನಕಾರಾತ್ಮಕ ಶಕ್ತಿಗಳು ಎಲ್ರಿಗೂ ಒಂದೇ ಥರ ಪ್ರಾಬ್ಲಮ್ ಕೊಡಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಥರ ಪ್ರಾಬ್ಲಮ್ ಕೊಡುತ್ತೆ. ಅಂದರೆ ಒಬ್ಬೊಬ್ಬರ ಪ್ರಾಬ್ಲಮ್ಮು ಬೇರೆ ಬೇರೆ. ಆದ್ದರಿಂದ ಅವ್ರು ಕೊಡೋ ಟ್ರೀಟ್ಮೆಂಟುವೇ ಅದಕ್ಕೆ ಅನುಗುಣವಾಗಿರಬೇಕು. ಅಂದರೆ ಒಬ್ಬರು ಕೊಡೋ ಟ್ರೀಟ್ಮೆಂಟ್ ಇನ್ನೊಬ್ರಿಗೆ ಆಗಲ್ಲ. ಈ ಮಾತು ಕೂಡ ಅವ್ರು ಹೇಳಿದ್ರು. ಆಮೇಲೆ ನಾವೆಲ್ಲ ಮಾತಾಡಿದ್ಮೇಲೆ ಅವರು ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ನಾವು ಮಾಡ್ತಾ ಬಂದ್ವಿ. ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಮಗೆ ತುಂಬಾ ಬೆನ್ನೋವು, ತಲೆನೋವು, ಕೆಲಸದ ಲೂಸ್ ಮೋಷನ್ನು, ಯಾವಾಗಲೂ ಸುಸ್ತಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಅವ್ರು ಅದಕ್ಕೆ ಮುಂಚೆನೇ ಹೇಳಿದರು, ಈ ಥರ ನೆಗೆಟಿವ್ ಎನರ್ಜಿ ತೆಗಿಬೇಕಾದ್ರೆ ಈ ಥರ ಆಗುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯಾದಂಥ ಮೆಡಿಕೇಶನ್ ತೊಗೊಳ್ಬೇಡಿ, ಆ ಥರ ಏನಾದ್ರು ಇದ್ದಾಗ ನನಗೆ ಹೇಳಿ, ನಾನು ಅದಕ್ಕೆ ನಿಮಗೆ ಪರಿಹಾರ ಹೇಳ್ತೀನಿ ಅಂತ. ಸೊ ಅದರಿಂದ ನಾವು ಅವ್ರು ಹೇಳ್ದಾಗೆ ಮಾಡ್ತಾ ಬಂದ್ವಿ. ಕೆಲವು ತಿಂಗಳಾಯಿತು, ನಡೀತಾ ಇತ್ತು ಟ್ರೀಟ್ಮೆಂಟು. ಅದಾದಮೇಲೆ ನಾವು ಇಂಪ್ರೂವ್ಮೆಂಟ್ನ ನೋಡೋದಕ್ಕೆ ಶುರು ಮಾಡಿದ್ವಿ. ಇಂಪ್ರೂವ್ಮೆಂಟ್ಗಳು ಯಾವ ಥರ ಅಂದರೆ, ಮನೆಯಲ್ಲಿ ಒಳ್ಳೆ ಕಾರ್ಯಗಳು ನಡೆಯೋಕ್ಕೆ ಶುರುವಾಯಿತು. ನಮ್ಮ ಫೈನಾನ್ಷಿಯಲ್ ಸಿಚುಯೇಷನು ಕ್ರಮೇಣ ಇಂಪ್ರೂವ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಫ್ಯಾಮಿಲಿನಲ್ಲಿ ಒಂಥರ ಕೋಆರ್ಡಿನೇಷನ್ನು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು, ಇದೆಲ್ಲ ಮೊದಲು ಇರಲಿಲ್ಲ. ಆಮೇಲೆ ಅದೆಲ್ಲ ಒಳ್ಳೊಳ್ಳೆ ಥರದಲ್ಲಿ ಶುರುವಾಯಿತು. ಆರೋಗ್ಯದ ಸಮಸ್ಯೆಗಳು ಕಮ್ಮಿ ಆಗ್ತಾ ಬಂತು. ಸೋರಿಯೋಸಿಸ್ ಪ್ರಾಬ್ಲಮ್ ಇತ್ತು, ನಮ್ಮ ವೈಫ್ಗೆ ಯೂಟ್ರಸ್ ಪ್ರಾಬ್ಲಮ್ ಇತ್ತು. ಇದೆಲ್ಲನೂ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬಂತು. ನಾವು ಹೋಗಿ ಅವ್ರ ಹತ್ರ ಕೇಳಿದ್ದು ಅಥವಾ ನಾನು ಹೋಗಿದ್ದು ಉದ್ದೇಶ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದನ್ನು ಸಾಲ್ವ್ ಮಾಡಿ ಅಂತ. ಆದರೆ ಅವ್ರ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಮಾಡ್ತಾ ಇದ್ದಂಥ ಬೇರೆ ಬೇರೆ ಪ್ರಾಬ್ಲಮ್ಗಳೆಲ್ಲನೂ ಸಾಲ್ವ್ ಆಗೋದಕ್ಕೆ ಶುರುವಾಯಿತು. ನಮ್ಮ ಜೀವನನೇ ಬದಲಾಗ್ತಾ ಇದೆ ಅಂದರೆ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮಹಾತಾಯಿ ಶ್ರೀ ದಕ್ಷಿಣ ಕಾಳಿಕಾ ದೇವಿ ನಮಗೆ ಹೊಸ ಜೀವನನೇ ಕೊಟ್ಟಿದ್ದಾಳೆ. ಆ ಮಹಾತಾಯಿ ಪಾದಕ್ಕೆ ಸದಾಶರಣು. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು, ಏನಂದರೆ ನಮಗೆ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಯಾರು ತೆಗಿತಾರೋ ಆ ನೆಗೆಟಿವ್ ಎನರ್ಜಿನ ಅವ್ರಿಗೆ ತೊಂದರೆ ಕೊಡುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣೋ ಅಂಥದ್ದು ಏನಂದರೆ, ಇವರು ಫೀಸ್ ತಗೊಂಡು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಕಾಣುತ್ತೆ. ಆದರೆ ಆ ಟ್ರೀಟ್ಮೆಂಟ್ ಅವರು ನಮಗೆ ಕೊಡಬೇಕಾದ್ರೆ ಅವ್ರ ಲೈಫೇ ರಿಸ್ಕಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಷ್ಟೆಲ್ಲ ತೊಂದರೆ ಆದ್ರೂ ಇವರು ಅದನ್ನೆಲ್ಲ ಸಹಿಸ್ಕೊಂಡು ಟ್ರೀಟ್ಮೆಂಟ್ ಮುಗಿಯೋ ತನಕ ನಮ್ಮನ್ನು ಪ್ರತಿ ಹೆಜ್ಜೆನಲ್ಲೂ ಮಕ್ಕಳ ಥರ ನೋಡ್ಕೊಳ್ತಾರೆ, ಅದೇ ಥರ ಗೈಡ್ ಮಾಡ್ತಾರೆ. ಈ ಜನ್ಮದಲ್ಲಿ ಅವ್ರದ್ದು ಋಣ ತೀರ್ಸೋದಕ್ಕೆ ಸಾಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ. ಅಂದರೆ ಅವ್ರಿಗೇನಂದರೆ
ತಾವು ಹಿಡಿದಂಥ ಒಂದು ಕೆಲಸ ಸಾಧಿಸಬೇಕು, ತಮ್ಮ ಕ್ಷೇತ್ರದ ಹೆಸರು ಯಾವತ್ತಿಗೂ ಚೆನ್ನಾಗಿ ಮುಂದುವರಿಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ. ಇನ್ನೊಂದೇನೆಂದರೆ, ಈ ಥರ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಗಳು ಅವ್ರಿಗೆ ತೊಂದರೆ ಕೊಟ್ಟರೆ ಅವ್ರ ಹಿಂದೆ ಮಹಾತಾಯಿ ಇದ್ದಾಳೆ, ಅವಳು ನೋಡ್ಕೊಳ್ಳೋದ್ರಿಂದ ಅವರು ಅಷ್ಟು ಧೈರ್ಯವಾಗಿ ತೆಗೆಯೋದಕ್ಕಾಗತ್ತೆ. ಇಲ್ಲ ಅಂದರೆ ನನ್ನ ಪ್ರಕಾರ ಅದಷ್ಟು ಸುಲಭವಾದ ಕೆಲಸನೇ ಅಲ್ಲ ಅದು. ಇನ್ನೊಂದು ಕೊನೆದಾಗ ಒಂದು ಮಾತು ಹೇಳಬೇಕು. ಈ ಕ್ಯಾನ್ಸರ್ ಅಂತ ಕಾಯಿಲೆ ಬಂದರೆ ಅದಕ್ಕೆ ನಾರ್ಮಲ್ ಆಗಿ ಹಾಸ್ಪಿಟ್ಲಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಅದು ಎಲ್ರಿಗೂ ಗೊತ್ತು, ಅದಕ್ಕೇನು ಲೆಕ್ಕನೇ ಇರಲ್ಲ. ಸರ್ಜರಿ ಇರ್ಬೋದು, ಕಿಮೋಥೆರಪಿ ಇರ್ಬೋದು, ಪೆಟ್ ಸ್ಕ್ಯಾನಿಂಗ್ ಮಾಡಿಸ್ತಾನೇ ಇರಬೇಕು. ಇದೇನು ಯಾವುದು ಏನು ಕಮ್ಮಿಗೇನು ಬರಲ್ಲ. ಜೊತೆಗೆ ವಾಸಿ ಆಗೋಕ್ಕೆ ಒಂದು 6 ತಿಂಗಳಿರ್ಬೋದು ಅಥವಾ 1 ವರ್ಷ ಇರ್ಬೋದು, ಕೆಲವ್ರಿಗೆ ಇನ್ನೂ ಜಾಸ್ತಿ ಸಮಯ ತಗೊಳುತ್ತೆ. ಇದಕ್ಕೆಲ್ಲ ಹೋಲಿಸಿದ್ರೆ ಇವ್ರು ಕೊಡೋ ಟ್ರೀಟ್ಮೆಂಟ್ಗೆ ಇವ್ರು ತಗೊಳ್ಳೋ ಫೀಸು ಅಥವಾ ನಾವು ಸ್ಪೆಂಡ್ ಮಾಡೋ ಅಂಥ ಸಮಯ, ಇಟ್ಸ್ ರಿಯಲಿ ವರ್ತ್ ಇಟ್. ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಅವ್ರು ಕೊಡೋ ಅಂಥ ಟ್ರೀಟ್ಮೆಂಟಿನ ಬೆನಿಫಿಟ್ಗಳಿಗೆ ಬೆಲೆನೇ ಕಟ್ಟಕ್ಕಾಗದೇ ಇರೋ ಜೀವನನ ಸರಿ ಮಾಡ್ಕೊಳ್ಳೋದಕ್ಕೆ ಇವ್ರು ತಗೊಳ್ಳೋ ಫೀಸು ತುಂಬಾ ಕಮ್ಮಿ. ನಂತರ ಎಷ್ಟೋ ಜನಕ್ಕೆ ಕೃಪಾ ಮೇಡಮ್ ಒಳ್ಳೆ ಜೀವನನೇ ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ, ನಮ್ಮ ಕ್ಷೇತ್ರದ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಒಳ್ಳೆ ಜೀವನನೇ ನಡೆಸ್ತಾ ಇದ್ದಾರೆ. ಈ ಥರ ತೊಂದರೆಗೊಳಗ ಜನರ ಸೇವೆಗೆ ಅಂತಲೇ ನಿಂತಿರೋ ಇವರಿಗೆ, ಶ್ರೀಮತಿ ಕೃಪಾ ಮೇಡಮ್ ಅವ್ರಿಗೆ ಶ್ರೀ ದಕ್ಷಿಣ ಕಾಳಿಕಾದೇವಿ ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ನಾವು ಯಾವಾಗಲೂ ದೇವಿಯಲ್ಲಿ ಬೇಡ್ಕೋತೀನಿ. ನಮಸ್ಕಾರ ಅಮ್ಮ. ಆಮೇಲೆ ನೀವು ಈ ಭೂತ ವೈದ್ಯದಲ್ಲಿ ಸಾಕಷ್ಟು ಒಂದು ವಿಚಾರನ ತಿಳಿಸ್ತಾ ಇದ್ದೀರಾ. ಯಕ್ಷರಿಂದ, ಕಿನ್ನರ, ಕಿಂಪುರುಷರಿಂದ ಕೆಲವೊಂದು ವಿಭಾಗನ ನೀವು ಬ್ರಹ್ಮ ರಾಕ್ಷಸರಿಂದ. ಅದರಲ್ಲಿ ಒಂದು ಪಾರ್ಟ್ ನೀವು ಹೇಳಿದ್ರಿ ಜಿನ್ ಅಂತ. ಈ ಜಿನ್ ಅನ್ನೋ ವಿಷಯನ ನಾನು ಬಹಳಷ್ಟು ಒಂದು ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ. ಅಂದ್ರೆ ಆ ಜಿನ್ ಅಂದ್ರೆ ಏನದು, ಅದ್ರ ಬಗ್ಗೆ ಜಿನ್ನು ಅಂತ ಹೇಳಿದ್ರೆ ಇದು ಮುಸ್ಲಿಂ ಜನಾಂಗಕ್ಕೆ ಗೊತ್ತಿದೆ ಸರ್, ಆದ್ರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಮೀನ್ಸ್ ಹಿಂದೂ ಜನಾಂಗಕ್ಕೆ ಗೊತ್ತಿರೋರು ಗೊತ್ತಿರ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ಯಾಕಂದ್ರೆ ನನ್ನ ಹತ್ರ ಬರೋ ಎಷ್ಟೋ ಜಿನ್ ಕೇಸಸ್ ನಮ್ಮ ಕ್ಷೇತ್ರದಲ್ಲಿ ನಾ ಕ್ಲಿಯರ್ ಮಾಡ್ತೀನಿ. ಜಿನ್ನು ಅಂತ ಹೇಳಿದಂತ ಸಂದರ್ಭದಲ್ಲಿ ಅದು ಬಂದು ಸರ್ಪೆಂಟ್ ರೂಪದಲ್ಲಿ ಇರುತ್ತೆ, ಅಂದ್ರೆ ಸರ್ಪ ರೂಪದಲ್ಲೇ ದೈತ್ಯಾಕಾರವಾಗಿರುತ್ತೆ. ಸೊ ಇದು ಸಮೇತ ಅದರಲ್ಲಿ ಬಂದು ಜಿನ್ಸ್ ಅಲ್ಲೂ ತುಂಬಾ ಟೈಪ್ಸ್ ಇದೆ. ಅದರಲ್ಲೂ 70-80 ತರ ಜಿನ್ಗಳಿದೆ. ಆ ಜಿನ್ ಅಲ್ಲಿ 2 ತರ ಇದೆ. ಒಂದು ಜಿನ್ ಬಂದು ಒಳ್ಳೇದ್ ಮಾಡುತ್ತೆ, ಇನ್ನೊಂದು ಬಂದು ಕೆಟ್ಟದ್ ಮಾಡುತ್ತೆ. ಕೆಲವರು ಜಿನ್ ಸಾಧನೆ ಅಂತ ಮಾಡ್ತಾರೆ ಸರ್, ಅದರದ್ದೊಂದು ಎಪಿಸೋಡ್ ಯಾವತ್ತಾದ್ರೂ ಮಾಡೋಣ. ಜಿನ್ ಸಾಧನೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಯಾವಾಗ ನಾವು ಸಾಧನೆಯನ್ನ ನಾವು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ನೀವು ಸಾಧಕರು ಅಥವಾ ಈ ತರ ಯಾವುದೇ ಒಂದು ಸಾಧನೆಯನ್ನ ಮಾಡೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮ ದೇಹ ಕೆಡುತ್ತೆ, ನಮ್ಮ ಆಲೋಚನೆ ಕೆಡುತ್ತೆ, ನಮ್ಮ ಸಾಂಸಾರಿಕ ಬದುಕು ಕೆಡುತ್ತೆ, ನಮ್ಮ ಮಕ್ಕಳ ಜೀವನ ಕೆಡುತ್ತೆ, ಹೊರಗಿನ ಜೀವನ ಕೆಡುತ್ತೆ. ಅಂದ್ರೆ ತುಂಬಾ ಶೋಧನೆಗಳು ಬರುತ್ತೆ. ಅದನ್ನ ನೀವು ಮೆಟ್ಟಿ ನಿಲ್ತೀರಿ ಅಂತಂದ್ರೆ ಸಾಧನೆಗೆ ಬನ್ನಿ. ಇಲ್ಲದಿದ್ರೆ ನೋಡಿ, ಒಂದು ಮರದಲ್ಲಿ ಮಾವಿನ ಹಣ್ಣು ಹಣ್ಣಾಗಿ ಬೀಳೋದಕ್ಕೂ ನಾವೇ ಹೋಗಿ ಕಿತ್ತು ತರೋದಕ್ಕೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಕೆಲವೆಲ್ಲ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ನಿಮಗೆ ಕನೆಕ್ಟ್ ಆದಾಗ ಹೋಗಿ, ಇಲ್ಲ ನಾನು ಹೋಗ್ತೀನಿ ಅಂತಂದಾಗ ಎಲ್ಲವನ್ನ ಆಲೋಚನೆಯನ್ನ ಮಾಡಿ ಈಗ ಯಾರೋ ಒಬ್ರು ಜಿನ್ ಸಾಧನೆ ಮಾಡಿದ್ರು ಅಂತ ಅನ್ಕೊಳ್ಳಿ ಸರ್, ನೀವು ಕೇಳಿದಕ್ಕೆ ಹೇಳ್ತೇನೆ. ಈಗ ಅವನು ಗಂಡಸು, ಮದುವೆ ಆಗಿಲ್ಲ, ಅವ್ರಿಗೆ ಏನಂತ ಇರುತ್ತೆ, ನಾವು ಸಾಧನೆ ಮಾಡೋರು ಬರೀ ನಮ್ಮ ಸ್ವಂತಕ್ಕೆ ಮಾತ್ರ ಮಾಡಬಾರ್ದು, ಸಮಾಜಕ್ಕೂ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ. ಕೆಲವು ಗಂಡಿನ ದೇಹದಲ್ಲಿ ಕೆಲವು ಹೆಣ್ಣು ಜಿನ್ನು ಬಂದು ಸೇರಿದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಸಂಸಾರವನ್ನೇ ಬೇರೆ ಮಾಡಿ ಕೊನೆಯ ದಿನಗಳಲ್ಲಿ ಆ ಹೆಣ್ಣು ಜಿನ್ನು ಇವನ್ ಜೊತೆನೇ ಇರಬೇಕು ಅಂತ ಯೋಚನೆ ಮಾಡುತ್ತೆ. ಇದು ಕಣ್ಣಿಗೆ ಕಾಣದೇ ಇರುವಂತಹ ಅದೃಶ್ಯವಾದಂತಹ ಶಕ್ತಿಗಳ ವಿಚಾರ. ಆ ಸಂದರ್ಭದಲ್ಲಿ ಹೆಂಡತಿ ಡೈವೋರ್ಸ್ ತಗೋಬೇಕಾ ಅಥವಾ ಬೇರೊಬ್ಬರ ಜೊತೆ ಹೋಗ್ಬೇಕಾ, ಅಥವಾ ಇವನಿಗೆ ಅವನು ಬರೀ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಜೊತೆನೇ ಇರಬೇಕು ಅಂತ ಮಾಡ್ತಾರೆ. ಸೊ ನೀನು ಸಮಾಜಕ್ಕೆ ಮಾಡ್ತಾ ಇದೀಯಾ, ನಿನ್ನ ಸ್ವಂತಕ್ಕೆ ಮಾಡ್ತಾ ಇದೀಯಾ, ಅದನ್ನ ನಾವು ನೋಡ್ಬೇಕು. ಹಾಗಾಗಿ ಯಾವುದೇ ಶಕ್ತಿಗಳನ್ನ, ಈಗ ಮೋಹಿನಿ ಸಾಧನೆ, ಅಪ್ಸರ ಸಾಧನೆ, ನಾಗರ ಸಾಧನೆ, ಕಾಳಿಕಾದೇವಿ ಸಾಧನೆ, ಈ ತರ ಯಾವ ಸಾಧನೆಯನ್ನೇ ನೀವು ತಗೊಳ್ಳಿ, ಅದನ್ನ ತಗೋಬೇಕಾದ್ರೆ ಯೋಚನೆ ಮಾಡಬೇಕು. ನಾವು ಯಾವುದೇ ಗುರುಮುಖೇನ ಯಾವ ವಿದ್ಯೆಯನ್ನ ಕಲಿತೀವಿ, ಖಂಡಿತವಾಗ್ಲೂ ನಮಗೆ ಫಲ ಇರುತ್ತೆ. ಈಗ ಯಾವುದೋ ಒಂದು ಶಕ್ತಿ ಈಗ ಎದುರುಗಡೆ ಬಂತು, ಆ ಶಕ್ತಿನ ಮಾತಾಡಿಸಿ ಯಾವ ಕಾರಣಕ್ಕೆ ಬಂದಿದ್ಯಾ, ಕರೆಕ್ಟಾ ಸರ್? ಈಗ ನೀವು ಬಂದ್ರಿ, ನಾನು ಕರೆದಿದ್ದಕ್ಕೆ ನೀವು ಬಂದ್ರಿ ಅಲ್ವಾ, ಅಥವಾ ನೀವು ಹೇಳಿದಕ್ಕೆ ನಾವ್ ಇದ್ ಮಾಡಿದ್ವಿ, ಕರೆಕ್ಟಾ ಸರ್? ಅದೇ ತರ ಕಾರಣ ಉದ್ದೇಶ ಒಂದೇ ತರ ಇರ್ಬೇಕು.
ಯಾವುದೇ ಕಾರಣಕ್ಕೂ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು. ಹಾಗಾಗಿ ಎಷ್ಟೋ ಜನ ಕುಟಿ ಚಾತನ್ ಪ್ರಯೋಗಗಳು ಅಂತ ತಗೊಂತಾರೆ. ಈ ನಡುವೆ ಬಹಳಷ್ಟು ಕುಟಿ ಚಾತನ್ ಅಂತ ತಗೊಂಡ್ಬಿಡ್ತಾರೆ. ಕೆಲವು ಬಂದು ಜಿನ್ನು ಬಂದಿದೆ, ಅವು ಯಾವಾಗ ಕೆಲವು ಜಿನ್ಗಳು ಏನ್ ಮಾಡ್ತವೆ, ತುಂಬಾ ಸಂಪತ್ತನ್ನ ಕೊಡುತ್ತೆ, ಆದ್ರೆ ಅದು ಬೇರೆ ತರದಲ್ಲಿ ಮುಗಿಸು. ಸೊ ಈ ತರ ಬೇಕಾದಷ್ಟು ಕಣ್ಣಿಗೆ ಕಾಣದೇ ಇರುವಂತಹ ಅದೃಶ್ಯ ಶಕ್ತಿಗಳ ಬಗ್ಗೆ ಬೇಕಾದಷ್ಟು ವಿಚಾರಗಳಿದೆ. ಹಾಗಾಗಿ ಅದನ್ನ ನಾವು ತಿಳ್ಕೋಬೇಕು. ಅದೇನಾದ್ರೂ ಕೆಟ್ಟ ಜಿನ್ನುಗಳು ಏನಾದ್ರೂ ಆಗಿತ್ತು ಅಂದ್ರೆ, ಗಂಡಿನ ದೇಹ ಆಗಿದ್ರೆ ಸೆಕ್ಷುವಲಿ ಅದು ಇದ್ ಮಾಡ್ಕೊಳ್ಳುತ್ತೆ, ಸೆಕ್ಷುವಲಿ ಅಬ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಜೆನೆಟಿಕಲ್ ಆರ್ಗನ್ಸ್ ಅಥವಾ ಸ್ಕ್ರೋಟಮ್ ಅಂತ ಏನಿದೆ ಅದು ಪೂರ್ತಿ ಇದಾಗುತ್ತೆ. ಹೆಣ್ಣಿನ ಜೊತೆ ಸಂಭೋಗಕ್ಕೆ ಬಿಡೋದೇ ಇಲ್ಲ, ಸಂಸಾರದ ಜೀವನದಲ್ಲಿ ಇರಕ್ ಬಿಡಲ್ಲ. ಅದರ ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ, ವಿವಾಹದ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತದೆ, ಮಕ್ಕಳಾಗಕ್ಕೆ ಬಿಡಲ್ಲ, ಜೊತೆಗೆ ಇರಕ್ಕೆ ಬಿಡಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ. ಕೆಲವೆಲ್ಲ ಜಿನ್ನುಗಳು ಮನೆಯಿಂದ, ಅಂದ್ರೆ ಈಗ ಒಂದು ಮರದಲ್ಲಿ ಇತ್ತು ಅನ್ಕೊಳ್ಳಿ ಜಿನ್ನು, ನೀವು ಆ ಮರನ ಕಟ್ ಮಾಡಿ ಆ ಮನೆಯಲ್ಲಿ ಇದ್ದೀರಿ, ಸೊ ಇಡೀ ಫ್ಯಾಮಿಲಿನೇ ಬರುತ್ತೆ. ಸೊ ಈ ತರ ಎಲ್ಲ ವಿಚಾರಗಳು ಇದೆ. ಹಾಗಾಗಿ ಒಂದೊಂದೇ ವಿಚಾರಗಳನ್ನ ಕೂಲಂಕುಷವಾಗಿ ಕೊಡ್ತಾ ಹೋಗ್ತೀನಿ. ನಮ್ಮ ಮುಂಬರುವ ವಿಡಿಯೋಗಳಲ್ಲಿ ಈ ಒಂದು ವಿಚಾರನ ತಿಳಿಸ್ಬೇಕು ತಾವು. ಖಂಡಿತವಾಗ್ಲೂ ಸರ್, ತಾವು ಅವಕಾಶ ಕೊಟ್ರೆ ಮಾಡ್ಕೊಡ್ತೀನಿ. ಖಂಡಿತ ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ನಮಸ್ಕಾರ ಸರ್. ಸಾಕಷ್ಟು ವಿಚಾರ ತಿಳಿಸ್ತಾ ಇದ್ದೀರಾ ಅಮ್ಮ. ನನಗೆ ಈ ಒಂದು ಸಂಚಿಕೆಯಲ್ಲಿ ಯಾವ ವಿಷಯ ಅಂದರೆ, ಒಂದು ಈ ನೆಗೆಟಿವ್ ಬಗ್ಗೆ ತಿಳ್ಕೊಬೇಕು. ಅಂದರೆ ಸಾಕಷ್ಟು ಜನ ಒಂದು ನೆಗೆಟಿವಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಆ ಸಮಸ್ಯೆಗೆ ಒಂದು ಪರಿಹಾರ ನಿಮ್ಮಿಂದ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ನನ್ನ ಪ್ರಶ್ನೆ ಏನು ಅಂದರೆ, ಈ ನಕಾರಾತ್ಮಕತೆ ಅಂದರೆ ಏನು, ಅಂದರೆ ಹೇಗೆ ನಮ್ಮ ದೇಹನ ಪ್ರವೇಶ ಮಾಡುತ್ತೆ, ಅದು ಪ್ರವೇಶ ಮಾಡಿದಾಗ ಏನಾನ ನಮ್ಮ ದೇಹದಲ್ಲಿ ಒಂದು ಚೇಂಜಸ್ ಗೊತ್ತಾಗುತ್ತಾ, ಅಂದರೆ ನಮ್ಮ ಮುಖ ಲಕ್ಷಣದಲ್ಲಿ ಏನಾನ ಒಂದು ಬದಲಾವಣೆ ಆಗುತ್ತಾ, ಇಲ್ಲ ನಮ್ಮ ಜೀವನದಲ್ಲಿ ಅಂದರೆ ನಾವು ಇರೋ ರೀತಿ ಇರೋದಿಲ್ವಾ, ಸೊ ಆಗ ಏನಾನ ಅಂದರೆ ಗುರ್ತಿಸ್ಕೊಳ್ಬೋದು, ಹೇಗೆ ಗುರ್ತಿಸ್ಕೊಳ್ಬೋದು, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಮ್ಮ. ಖಂಡಿತ, ತಮಗೂ ಇವತ್ತಿನ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಅಂತ ಹೇಳ್ತಾ, ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯನ್ನು ಮನಸಾರೆ ನೆನೆದು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಸೊ ಇವತ್ತಿನ ದಿನದಲ್ಲಿ ನಾವು ಜ್ಞಾನ, ವಿಜ್ಞಾನ, ದಿವ್ಯ ಜ್ಞಾನ, ಸುಜ್ಞಾನ ಇದ್ರ ಬಗ್ಗೆ ಅರಿವು ಯಾರಿಗೂ ಇಲ್ಲ. ನಾವೆಲ್ಲರೂ ನೋಡೋದು ವೈಜ್ಞಾನಿಕವಾಗಿ ಮಾತ್ರ. ನಾವು ದಿವ್ಯಜ್ಞಾನ ಮತ್ತು ಸುಜ್ಞಾನವಾಗಿ ಯಾರೂ ನೋಡ್ತಾ ಇಲ್ಲ. ಯಾರು ದಿವ್ಯಜ್ಞಾನ ಸುಜ್ಞಾನದಲ್ಲಿ ಇರುವಂತಹ ವೀಕ್ಷಕರು ಸುಮಾರು ಜನ ನಿಮ್ಮ ಚಾನಲಲ್ಲಿ ಇದ್ದಾರೆ. ಸೊ ಅವರಿಗೆ ಖಂಡಿತವಾಗ್ಲೂ ಇದು ಅರ್ಥ ಆಗುತ್ತೆ. ಸೊ ಈಗಾಗಲೇ ಅನುಭವಿಸ್ತಾ ಇರ್ತಾರೆ. ನೋಡಿ, ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ದುಷ್ಟ ಶಕ್ತಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ, ನನ್ನ ಈಗ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಭೂಮಂಡಲದಲ್ಲಿ ಇರುವಂತಹ ಎಷ್ಟೋ ಪಾಪಾತ್ಮದಲ್ಲಿ ಅಸುನೀಯಿದಂಥ ಎಷ್ಟೋ ಆತ್ಮಗಳು ಅಂತ ನಾವು ಹೇಳಿದ್ವಿ. ಅಂತಹ ಆತ್ಮಗಳು ದೇಹವನ್ನು ಸೇರಿದಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಒಂದು. ಎರಡನೇದಾಗಿ ನಾವು ಆದಿ ದೈವಿಕ ಸಮಸ್ಯೆಗಳು ಅಂತ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಅದರಲ್ಲಿ ನಾನು ಯಕ್ಷರರು, ಕಿನ್ನರು, ಕಿಂಪುರುಷರು, ಈ ಥರ ಒಂದು ಶಕ್ತಿಗಳು ಅದು ನಮ್ಮ ದೇಹದಲ್ಲಿ ಸೇರಿದಂತಹ ಸಂದರ್ಭದಲ್ಲೂ ನಾವು ನಕಾರಾತ್ಮಕ ಅಂತಲೇ ತಗೋಬೇಕಾಗುತ್ತೆ. ಸೊ ಯಾಕೆ ಅಂತಂದರೆ, ಹುಟ್ಟಿದಾಗ ನಾನು ಒಬ್ಬನೇ ಅಥವಾ ನಾನು ಒಬ್ಬಳೇ, ಕರೆಕ್ಟಾ? ಹುಟ್ಟಿರೋದು ಸರ್ ನಾನು, ನನ್ನ ದೇಹ, ನನ್ನ ಆತ್ಮ, ಕರೆಕ್ಟಾ? ಸೊ ಹೊರಗಡೆಯಿಂದ ಬರೋವಂಥದ್ದು ಎಲ್ಲನೂ ನಮಗೆ ಅದೊಂದು ನಕಾರಾತ್ಮಕವಾಗಿಯೇ ನಮಗೆ ಕಾಣುತ್ತೆ. ಸೊ ಅಂತಹ ಒಂದು ದೇಹದಲ್ಲಿ ನಮಗೆ ಶಕ್ತಿಗಳು ಬಂದು ಸೇರಿದಾಗ ನಮಗೆ ಸಮಸ್ಯೆಗಳೇ ಉಂಟಾಗುತ್ತೆ ಹೊರತು ಯಾವುದೇ ರೀತಿಯ ಒಳ್ಳೆಯದಾಗಲ್ಲ. ಅಂದರೆ ಕೆಲವು ದೈವಿಕ ಶಕ್ತಿಗಳು ಬಂದು ಸೇರಿದಾಗ ಅದರಿಂದ ಆಗುವ ಸಮಸ್ಯೆಗಳ ಬಿಡೆ, ದೈವಿಕ ಶಕ್ತಿಗಳ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಸೊ ಇಲ್ಲಿ ಬಂದು ದುಷ್ಟ ಶಕ್ತಿಗಳು ಅಂತ ನೋಡಿ. ದುಷ್ಟಶಕ್ತಿಗಳು ಮೊದಲಿಗೆ ಯಾರನ್ನ ಟಾರ್ಗೆಟ್ ಮಾಡುತ್ತೆ ಅಥವಾ ಒಂದು ನೆಗೆಟಿವ್ ಎನರ್ಜಿ ಯಾರನ್ನ ಟಾರ್ಗೆಟ್ ಮಾಡುತ್ತೆ ಅಂತ ನೋಡಿ. ನಮಗೆ ಅಭೋಮಂಡಲ ಅಂತ ಏನಿದೆ ಅಥವಾ ನಮ್ಮ ಹೌರ ಅಂತ ಏನಿದೆ, ಅದು ನಮಗೆ ಸರಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಅದು ಕಾರಣಾಂತರದಿಂದ ಅದು ಡ್ಯಾಮೇಜ್ ಆದಾಗ ಅದು ನಮಗೆ ಪ್ರಾಬ್ಲಮ್ಗಳನ್ನ ಕೊಡುತ್ತೆ. ಒಂದು. ಎರಡನೇದಾಗಿ ನಾನು ನನ್ನ ಹಳೆ ವಿಡಿಯೋದಲ್ಲೂ ಹೇಳಿದೆ, ಮಾಟ ಮಂತ್ರ ಅಂದರೆ ಆಕರ್ಷಣ, ವಿದ್ವೇಷಣ, ಮೋಹನ, ಮಾಟ ಮಂತ್ರ. ಯಾರೋ ಒಂದು ದುಷ್ಟ ಶಕ್ತಿಯ ನಕಾರಾತ್ಮಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕಳಿಸ್ತಾರ, ಖಂಡಿತವಾಗ್ಲೂ ಅದು ಸತ್ಯ. ಓಕೆನಾ? ಬೇರೆ ಯಾರಾದ್ರೂ ಅನ್ಯ ಆತ್ಮಗಳನ್ನ ಅಥವಾ ಪ್ರೇತಾತ್ಮಗಳನ್ನ ಬೇರೆಯವರು ಕಳಿಸಿದಂತಹ ಸಂದರ್ಭದಲ್ಲೂ ನಮಗೆ ಏನು ಅದು ದುಷ್ಟ ಶಕ್ತಿನೇ ಆಗಿರುತ್ತೆ. ಮೂರನೇದು ಬಂದು ನಮ್ಮ ಪ್ರಾರಬ್ಧ ಕರ್ಮದ ರೂಪದಲ್ಲಿ
ಯಾಕಂದ್ರೆ ನಮಗೆ ಯಾವುದೇ ಒಂದು ಈ ತರ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹವನ್ನ ಮೈ ಹಿಡಿಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಶನೇಶ್ವರನ ಅನುಮತಿ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶನೇಶ್ವರ ಸ್ವಾಮಿಯು ಬಂದು ಕರ್ಮದ ಅಧಿಪತಿ. ಸೊ ಹಾಗಾಗಿ ಕರ್ಮದ ಅಧಿಪತಿ ಯಾರಿದ್ದಾನೆ ಆ ಶನೇಶ್ವರ ಸ್ವಾಮಿಯು, ಅವನಿಗೆ ಗೊತ್ತಿರುತ್ತೆ ಪ್ರಾರಬ್ಧದಲ್ಲಿ ಇವನು ಏನ್ ಮಾಡಿದ್ದ, ಪ್ರಾರಬ್ಧದಲ್ಲಿ ಇವಳು ಏನ್ ಮಾಡಿದ್ಲು. ಸೊ ಆಗ ನಮಗೆ ದಶಾಭುಕ್ತಿಗಳ ಮುಖಾಂತರನೇ ಗೊತ್ತಾಗುತ್ತೆ. ಯಾವಾಗ ನಮ್ಮ ಜಾತಕದಲ್ಲಿ ದುಷ್ಟಶಕ್ತಿಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ಯಾ ಮಾಡಿಲ್ವಾ ಅಂತ ಹೇಳಿ ನಾವು ಪ್ರಶ್ನಾಶಾಸ್ತ್ರದಲ್ಲಿ ನಾವು ನೋಡ್ಕೋಬಹುದು. ನಾವು ಅದನ್ನೇ ಹೇಳ್ತೀವಿ, ದೈವಿಕ ರಾಶಿಗಳು, ಆದಿದೈವಿಕ ರಾಶಿಗಳು, ಆದಿಭೌತಿಕ ರಾಶಿಗಳು ಅಂತ ಹೇಳ್ತೀವಿ. ಇನ್ನು ಡೀಪ್ ಆಗಿ ಹೋದ್ರೆ ನಾವು ನಕ್ಷತ್ರನು ಮುಖಾಂತರನು ಹೋಗ್ಬಹುದು. ಸೊ ಇವತ್ತು ನೀವು ಕೇಳ್ತಾ ಇರೋದು ಯಾವ ರೀತಿ ಪ್ರವೇಶ ಮಾಡುತ್ತೆ ಅಂತ. ಹೆಚ್ಚಾಗಿ ಅದು ಯಾವ ರೀತಿ ಪ್ರವೇಶ ಮಾಡುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ನಮ್ಮ ಹೌರ ವೀಕ್ ಆದಾಗ, ಹಾಗೆ ಯಾವ ಹೆಣ್ಣು ಮಕ್ಕಳು ತುಂಬಾ ಸುಂದರವಾಗಿರ್ತಾರೆ. ಸೊ ಹಿಂದಿನ ಕಾಲದಲ್ಲಿ ನಿಮ್ಗೆ ಹೇಳ್ತಾ ಇದ್ರು ಗೊತ್ತಾ, ಹೆಣ್ಮಕ್ಳು ಅತಿಯಾಗಿ 6 ಗಂಟೆ ಮೇಲೆ ಓಡಾಡ್ಬೇಡಿ, ತುಂಬಾ ಮೇಕಪ್ ಮಾಡ್ಕೋಬೇಡಿ, ಮಟ್ ಮಧ್ಯಾಹ್ನದಲ್ಲಿ ಓಡಾಡ್ಬೇಡಿ, ಕೂದಲುಗಳನ್ನ ಬಿಟ್ಕೋಬೇಡಿ ಅಂತಂತೆಲ್ಲ ಹೇಳ್ತಾ ಇದ್ರು. ಸೊ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನ ಕೆಲವು ಪ್ರೇತಾತ್ಮಗಳು ಅಥವಾ ಕೆಲವು ದುಷ್ಟಶಕ್ತಿಗಳು ಅಥವಾ ಏನಿದೆ ಅವು ಸೇರುತ್ತೆ. ಯಾಕೆ ಅಂತಂದ್ರೆ ಆ ಹೆಣ್ಣಿನ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಕ್ಕೆ ಬರೋದು ಎರಡೇ ಕಾರಣದಿಂದ. ಒಂದು ಆಸೆಯಿಂದ ಬರುತ್ತೆ, ಇನ್ನೊಂದು ಕೋಪದಿಂದ ಬರುತ್ತೆ. ಆಸೆಯಿಂದ ಬಂದಂತಹ ಸಂದರ್ಭದಲ್ಲಿ ಆ ಹೆಣ್ಣಿನ ದೇಹವನ್ನ ಅದು ಭೋಗಿಸುತ್ತೆ. ಅದು ಚಿಕ್ಕ ವಯಸ್ಸಾಗಿರ್ಬೋದು ಅಥವಾ ಮಧ್ಯಮ ವಯಸ್ಸಾಗಿರ್ಬೋದು ಅಥವಾ ವಯಸ್ಸಾಗಿರ್ಬೋದು. ಎಷ್ಟೋ ಜನ ನೀವು ಹೇಳೋದು ಕೇಳಿರ್ತೀರಿ, ಮೇಡಮ್ ನಮ್ಮ ಮಕ್ಕಳಿಗೆ ಮದುವೆನೇ ಆಯ್ತಾ ಇಲ್ಲ, ಎಲ್ಲ ಕುಜಶಾಂತಿ ಸರ್ಪಶಾಂತಿ ಇದ್ರು ಎಂಥದ್ದು ಆಶ್ಲೇಷ ಬಲಿ ಮಾಡಿಸಿದೀವಿ, ಗಿರಿಜಾ ಕಲ್ಯಾಣ ಮಾಡಿಸಿದ್ದೀನಿ, ಎಲ್ಲ ಥರ ಹೋಮ ಪೂಜೆಗಳೆಲ್ಲ ಮಾಡಿಸಿದ್ದೀನಿ, ಆದರೆ ಮದುವೆ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆಗ ನಾವು ತುಂಬ ಡೀಪ್ ಆಗಿ ನೋಡಿದಾಗ ಕೆಲವು ದುಷ್ಟ ಶಕ್ತಿಗಳು ಅವರ ದೇಹದಲ್ಲಿ ಸೇರಿರುತ್ತೆ. ಅವರನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಟ್ ಕೆಲವು ಶಕ್ತಿಗಳು ಏನು ಅಂದರೆ ಸರ್, ನೀವು ಇದನ್ನ ಕೇಳಿರಲೋ ಗೊತ್ತಿಲ್ಲ, ಕಳ್ಳನ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೂತಿರುತ್ತೆ. ಯಾವ ರೀತಿ ಅಂತಂದ್ರೆ ಗೊತ್ತಾಗದೆ ಇರೋ ರೀತಿ. ಕಳ್ಳ ಬರೋತ್ತಿಗೆ ನಿಮ್ಗೆ ಹೇಳ್ಬಿಟ್ಟು ಬರ್ತಾನೆ ನಾನು ಬರ್ತಾ ಇದ್ದೀನಿ ಅಂತ, ಇಲ್ಲ ಅಲ್ಲ, ಅದೇ ತರ ಕಳ್ಳನ ರೀತಿಯಲ್ಲಿ ನಮ್ಮ ದೇಹದ ಚಕ್ರಗಳಲ್ಲಿ ಕೂತ್ಕೊಂಡಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಜ್ಞಾನ, ವಿಜ್ಞಾನ, ದಿವ್ಯ ಜ್ಞಾನ, ಸುಜ್ಞಾನ. ನೀವು ವಿಜ್ಞಾನದಲ್ಲಿ ತೋರ್ಸಕ್ಕಾಗಲ್ಲ, ಕರೆಕ್ಟಾ? ನಾವು ಆಗ ಸುಜ್ಞಾನ ಮತ್ತೆ ದಿವ್ಯ ಜ್ಞಾನದಲ್ಲೇ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಭೂತವಿದ್ಯದಲ್ಲಿ ಪರಿಹಾರಗಳನ್ನು ಕೊಡುವಂಥದ್ದು ಅಂತ. ಸೊ ಹಾಗೇನೇನೆ ಇಂತಹ ನಕಾರಾತ್ಮಕ ಶಕ್ತಿಗಳು ನೋಡಿ, ಇನ್ನೂ ಒಂದು ಬೇರೆಯವರು ಕಳಿಸೋದಾಗಿರ್ಬೋದು ಅಥವಾ ಹಿಂದಿನ ಜನ್ಮದ ಕರ್ಮಾಂತರದಿಂದ ಆಗಿರ್ಬೋದು ಅಥವಾ ನಮ್ಮ ಹೌರ ವೀಕ್ ಆದಾಗ ಬಂದು ಸೇರುವಂಥದ್ದು ಅಂತ. ಈಗ ನೋಡಿ, ಗಂಡಸರು ಎಷ್ಟೋ ಬಾರಿ ಹೊರಗಡೆ ಅಥವಾ ಹೆಣ್ಮಕ್ಳು, ಮುಂಚಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ಹೊರಗಡೆ ಹೋಗಿ ಬಾತ್ರೂಮು ಟಾಯ್ಲೆಟಿಗೆ ಹೋಗ್ತಾ ಇದ್ರು, ಕರೆಕ್ಟಾ? ಫುಲ್ಲು ಎಲ್ಲ ಇದನ್ನ ಮುಸ್ಕ್ ಹಾಕೊಂಡು ಹೋಗ್ತಾ ಇದ್ರು. ನೋಡಿ, ಆ ಕಾಲದಲ್ಲಿ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಯಾವುದೋ ಭೂಮಂಡಲದಲ್ಲಿ ಪಾಪಾಗ್ನಿ ರೂಪದಲ್ಲಿ ಇರುವಂತಹ ಒಂದು ಪ್ರೇತನೋ ಅಥವಾ ಒಂದು ಶಕ್ತಿಯೋ ದೇಹವನ್ನು ಸೇರ್ತದೆ ಅಂತ ಹೇಳಿ ಅವಾಗ ಆ ಥರ ಹಾಕಿ ಕಳಿಸೋರು. ಇವತ್ತಿನ ದಿನ ಎಲ್ಲ ಟಾಯ್ಲೆಟು ಬಾತ್ರೂಮ್ಗಳು ಎಲ್ಲ ನಮ್ಮ ಮನೆಯಲ್ಲೇ ಆಗೋಗ್ಬಿಟ್ಟಿದೆ. ಎಷ್ಟೋ ಜನದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದವರ ಮನೆಗೆ ನೀವು ಹೋಗಿ ಅಲ್ಲಿ ಹೋಗಿ ಬಂದಾಗ ನಿಮ್ಗೆ ಹುಷಾರ್ ತಪ್ಪಿಡ್ತೀರಿ. ಹೋಗಿ ಅವ್ರು ಬಾತ್ರೂಮ್ ಯೂಸ್ ಮಾಡಿ ಬಂದ್ರೆ ಯೂರಿನ್ ಇನ್ಫೆಕ್ಷನ್ ಆದಂಗೆ ಆಗ್ಬಿಡುತ್ತೆ. ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ನಿಮಗೆ ತಲೆನೋವು ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಆ ಮನೆಯ ಎನ್ವೈರ್ನಮೆಂಟ್ ಅಂದ್ರೆ ಪ್ರತಿಯೊಂದು ಮನೆಗೂ ಒಂದು ಎನರ್ಜಿ ಇದೆ. ಈಗ ನಮ್ಮ ದೇಹಕ್ಕೆ ಹೇಗೆ ಎನರ್ಜಿ ಇದೆಯೋ ಅದೇ ತರ ಮನೆಗೂ ಎನರ್ಜಿ ಇದೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಎನರ್ಜಿನೇ ಹಾಳಾದಾಗ ಮನೆಯ ಎನರ್ಜಿ ಹೇಗಿರಕ್ ಸಾಧ್ಯ? ಕರೆಕ್ಟ್ ಅಲ್ವಾ? ನಾನೀಗ ಮಲ್ಲಿಗೆ ಹೂ ಮುಡ್ದಿದ್ದೀನಿ ಸರ್, ಏನ್ ವಾಸನೆ ಬರುತ್ತೆ? ಮಲ್ಲಿಗೆ ಹೂ ವಾಸನೆ ಬರುತ್ತೆ, ಕರೆಕ್ಟಾ? ನಾನೇನಾದ್ರೂ ಸೆಗಣಿ ಮೆಟ್ಕೊಂಡ್ ಬಂದ್ರೆ ಏನ್ ವಾಸನೆ ಇರುತ್ತೆ ಸರ್? ಸೆಗಣಿ ವಾಸನೆ ಇರುತ್ತೆ. ಹಾಗೆ ನಮ್ಮ ದೇಹದಾಗ್ಲಿ ಅಥವಾ ನಮ್ಮ ಮನೆದಾಗ್ಲಿ ಆ ತರ ಎನರ್ಜಿಗಳು ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹಿರಿಯರು ಹಾಕೊಟ್ಟಂತಹ ಏನು ಲಾಲನೆ ಪಾಲನೆಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಹಾಗೆ ಅತಿ ಹೆಚ್ಚಾಗಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಓಡಾಡುವಂಥದ್ದು, ಅನ್ನೆಸೆಸರಿಯಾಗಿ ಓಡಾಡುವಂಥದ್ದು ಅಂತ. ಯಾಕೆ ಅಂದರೆ ಇಂತಹ ಸಂದರ್ಭದಲ್ಲಿ ಇಂತಹ ನಕಾರಾತ್ಮಕ ಶಕ್ತಿಗಳ ಒಂದು ಎನರ್ಜಿ ಏನು ಜಾಸ್ತಿ ಇರುತ್ತೆ. ಯಾಕೆಂದರೆ ನಮ್ಮ ಮನುಷ್ಯನ ಎನರ್ಜಿ ನಮ್ಮ ಭೂಮಂಡಲದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಮ್ಮ ಎನರ್ಜಿ ಕಮ್ಮಿ ಆಗಿರುತ್ತೆ. ನೀವು ಅದನ್ನ ಎಕ್ಸಾಂಪಲ್ ನೀವು ನೋಡ್ಬೋದು. ಯಾಕಂದ್ರೆ ಸಮುದ್ರದ ಏರಿಳಿತಗಳಲ್ಲಿ ನಮಗೆ ವ್ಯತ್ಯಾಸ ಉಂಟಾಗುವಂಥದ್ದು ಅಂತ. ಸೊ ಹಾಗಾಗಿ ಯಾರಿಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆಗಳು ಅಥವಾ ದುಷ್ಟ ಆತ್ಮಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರಿಗೆ
ಆ ಪ್ರಕೃತಿಯಲ್ಲಿ ಆಗುವಂತಹ ಸಮತೋಲನ ಅಥವಾ ಅಸಮತೋಲನ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಇದು ಜಾಸ್ತಿ ಆಗುತ್ತೆ. ಇನ್ನು ನಾವು ನೋಡೋದಾದ್ರೆ ನಕಾರಾತ್ಮಕ ಶಕ್ತಿಗಳು ಅಥವಾ ದುಷ್ಟ ಶಕ್ತಿಗಳು ಯಾವ ರೀತಿ ನಮ್ಮ ದೇಹಕ್ಕೆ ಎಂಟ್ರಿ ಆಗುತ್ತೆ ಅಂದ್ರೆ ಗುಪ್ತಾಂಗದಿಂದ, ಕೆಳಗಡೆಯಿಂದನೇ. ಯಾಕಂದ್ರೆ ನೋಡಿ, ಒಂದ್ ಕಡೆ ನಾವು ಹೇಳ್ದೆ ಬಾತ್ರೂಮ್ ಯೂಸ್ ಮಾಡಿದಾಗ ಅಂತ, ನೀವು ಯಾರ್ದಾದ್ರೂ ಈ ತರ ಪ್ರಾಬ್ಲಮ್ ಇದ್ದಾಗ ಬಾತ್ರೂಮ್ ಅಲ್ಲಿ ಹೋಗಿ ಬನ್ನಿ, ರಿಪೀಟೆಡ್ ಆಗಿ ನಿಮಗೆ ಮೂತ್ರದ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಯಾಕಂದ್ರೆ ಹೆಣ್ಮಕ್ಳಲ್ಲಿ ಬಂದು ಶಾರ್ಟ್ ಯೂರೆತ್ರ, ಅದು ಹೆಣ್ಮಕ್ಳಿಗೆ ಬೇಗ ಅಟ್ಯಾಚ್ ಆಗ್ಬಿಡ್ತದೆ. ಸೊ ಗಂಡಸರು ನೀವು ಎಲ್ಲೆಲ್ಲೋ ನಿಂತ್ಕೊಂಡು ಯೂಸ್ ಮಾಡ್ತಾರೆ ಆ ತರ ಎಲ್ಲ. ಸೊ ಅಲ್ಲಿ ಅಂದ್ರೆ ಒಂದು ನಕಾರಾತ್ಮಕ ಶಕ್ತಿಯ ದೇಹದಲ್ಲಿ ಇರುವಂತವ್ರು ಅಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಅಂತಹ ಇನ್ಫೆಕ್ಷನ್, ನೀವು ನೋಡಿ ಹಾಸ್ಪಿಟಲ್ ಅಲ್ಲಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಏನಂತೀವಿ ಸೋಕು ಅಂತೀವಿ. ಸೋಕು ಏನೋ ಸೋಕಾಗಿರ್ಬೇಕು ನೋಡು, ಯಾಕೋ ಅವಳು ಒಂಥರ ಆಡ್ತಾ ಇದ್ದಾಳೆ, ಒಂಥರ ಮುಖ ಎಲ್ಲ ಇಳಿದೋದಂಗಾಗಿದೆ ಅಂತ ಹೇಳ್ತಾರೆ. ಕರೆಕ್ಟಾ ಸರ್? ಇಲ್ಲಿ ಬಂದು ಸೋಂಕು, ಈ ತರ ಸೋಂಕು ಬರುವಂತದ್ದು ಕೆಳಗಡೆಯಿಂದನೇ ಬರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ದೈವಿಕ ಶಕ್ತಿಗಳ ಒಂದು ಇದೇ ಬೇರೆ, ಇಲ್ಲಿ ಬರೀ ನಾನು ದುಷ್ಟ ಶಕ್ತಿಗಳದ್ದು ಮಾತ್ರ ಹೇಳ್ತಿರೋದು. ಅಂತ ಸಂದರ್ಭದಲ್ಲಿ ನಮಗೆ ಪೀರಿಯಡ್ಸ್, ಇವತ್ತಿನ ದಿನದಲ್ಲಿ ನಾವು ಹೆಣ್ಮಕ್ಳು ಉಪಯೋಗಿಸುವಂತಹ ಪ್ಯಾಡ್ಸ್ ಅಂತ ಏನಿದೆ, ಆ ಪ್ಯಾಡ್ಸ್ ಇಂದನೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಯಾವಾಗ ನಮ್ಮ ರಕ್ತದ ವಾಸನೆ ಏನಿದೆ, ಆ ರಕ್ತದ ವಾಸನೆಯಿಂದ ಸಮೇತ ಅದನ್ನ ಸಕ್ ಮಾಡ್ಕೊಂಡು, ಅಂದ್ರೆ ಆ ವಾಸನೆಯಿಂದ ಆ ಸಮೇತ ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು DNA ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಅದನ್ನ ಇನ್ನೊಂದಿನ ಮಾತಾಡ್ತೀನಿ. ಸೊ ಹಾಗಾಗಿ ನಮ್ಮ ಮಲ, ಮೂತ್ರ, ಅದರ ಜೊತೆಗೆ ನಮ್ಮ ರಕ್ತ, ಯಾಕಂದ್ರೆ ಈ ತರ ನೆಗೆಟಿವ್ ಎನರ್ಜಿ ಇದ್ದವರ ಮನೆಗೆ ಹೋದಾಗ್ಲೂ ಈ ಸಮಸ್ಯೆ ಆಗುತ್ತೆ, ಜೊತೆಗೆ ಈ ತರ ನೆಗೆಟಿವ್ ಎನರ್ಜಿ ಇದ್ದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿ, ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ, ನಾನು ನೇರವಾಗಿ ಹೇಳ್ತೀನಿ ಪ್ರೇಕ್ಷಕರೇ, ಅದು ಗಂಡೇ ಆಗಲಿ ಹೆಣ್ಣೆ ಆಗಿರಲಿ, ಪ್ರತಿ ಗಂಡು ಮತ್ತು ಹೆಣ್ಣಿನ ಗುಪ್ತಾಂಗದಲ್ಲಿ ದೈವ ಸೃಷ್ಟಿಯಲ್ಲಿ ಕೂದಲುಗಳಿದೆ. ಯಾಕೆ ಹೇಳಿ, ಯಾವುದೇ ಎನರ್ಜಿ ನಮ್ಮ ದೇಹದಲ್ಲಿ ಬರಬಾರ್ದು ಅಂತ ಅದೊಂದು ತಡೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಏನು ಅದನ್ನ ಕ್ರೀಮ್ ಹಾಕಿ ತಕೊಂಡ್ಬಿಡೋದು ಅಥವಾ ಶೇವ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ನೋಡಿ. ಹಿಂದಿನ ಕಾಲದಲ್ಲಿ ಯಾವ ಹಿರಿಯರು ಇದನ್ನ ಧಿಕ್ಕರಿಸ್ತಾ ಇದ್ರು. ಇದೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಇದೇ ಕಾರಣ. ಸೊ ಹಾಗಾಗಿ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾವ ರೀತಿ ಇದನ್ನ ತಡೆ ಮಾಡಬಹುದು ಅಂತ ಹೇಳ್ಕೊಂಡು. ಹಾಗೇನೇನೆ ಇಂತಹ ಒಂದು ದುಷ್ಟ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಲಕ್ಷಣಗಳು ಕಾಣುತ್ತೆ ಸರ್. ಸೊ ಇದನ್ನ ಬಂದು ನಾವು ಹೇಳೋದಾದ್ರೆ, ನಮಗೆ ಯಾವಾಗ ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಅವರ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ಅವರು ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲ, ಮುಖ ಒಂಥರ ಸಿಡಾರ್ ಅಂತ, ಯಾರು ನೋಡಿದ್ರು ಕೋಪ, ಅಣ್ಣನ್ ನೋಡಿದ್ರೆ ಕೋಪ, ತಮ್ಮನ್ ನೋಡಿದ್ರೆ ಕೋಪ, ಗಂಡನ್ ನೋಡಿದ್ರೆ ಕೋಪ, ಹೆಂಡತಿನ ನೋಡಿದ್ರೆ ಕೋಪ, ಮಕ್ಕಳನ್ನ ನೋಡಿದ್ರೆ ಕೋಪ, ಈ ತರ ಅವರ ಮುಖವನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎರಡನೇದಾಗಿ ಅವರು ನೋಡ್ಲಿಕ್ಕೆ ಮುಂಚೆ ತುಂಬಾ ಸುಂದರವಾಗಿದ್ರು ಅಂತ ಅನ್ಕೊಳ್ಳಿ. ಈಗ ನೀವು ತುಂಬಾ ಫೇರ್ ಆಗಿದ್ದೀರಿ, ಆ ತರ ಇರುವಂತ ವ್ಯಕ್ತಿ ಹೋಗ್ತಾ 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 ತುಂಬಾ ಮುಖದ ಛಾಯೆನೆ ಅವರಿಗೆ ಕಪ್ಪಾಗ್ಬಿಡುವಂಥದ್ದು. ಆಮೇಲೆ ಕಣ್ ಕೆಳಗಡೆ ಎಲ್ಲ ಇಳಿಯುತ್ತದೆ. ಅದನ್ನ ನಾವು, ಅದು ದೈವಿಕ ಶಕ್ತಿಯಲ್ಲೂ ಇಳಿಯುತ್ತೆ. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ಕೊರತೆ, ಅಂದ್ರೆ ತುಂಬಾ ಲೇಟಾಗಿ ಮಲಗುವಂಥದ್ದು, ವೈಟಮಿನ್ ಡೆಫಿಷಿಯನ್ಸಿ ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ್ಲೂ ಆಗುತ್ತೆ. ಇದನ್ನೆಲ್ಲ ಅರ್ಥ ನಾನು ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ವೀಕ್ಷಕರು ಕಮೆಂಟ್ ಹಾಕ್ತಾರೆ, ಮೇಡಮ್ HB ಕಮ್ಮಿ ಆದ್ರೆ ಆಗಲ್ವಾ, ನಿದ್ದೆ ಇದಾದ್ರೆ ಆಗಲ್ವಾ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಇದನ್ನ ನಮ್ಮಂತವರು ನಾವು ತಿಳ್ಕೊಂಡೇ ನಿಮ್ಗೆ ಹೇಳ್ತಾ ಇರುವಂತದ್ದು. ಹಾಗೆ ಅವರ ಮುಖದಲ್ಲಿ ತುಂಬಾ ಬದಲಾವಣೆಗಳು ಅವರಿಗೆ ಬರ್ತಾ ಹೋಗುತ್ತೆ. ಖಂಡಿತವಾಗ್ಲು ಸರ್, ಅದ್ರ ಬಗ್ಗೆ ಖಂಡಿತವಾಗ್ಲು ಗೊತ್ತಾಗುತ್ತೆ. ಮತ್ತೆ ಅವ್ರು ಏನಾದ್ರು ಒಂದು ಮಂತ್ರಗಳು ಹೇಳ್ತಾ ಇದ್ರು ಅಂತ ಅನ್ಕೊಳ್ಳಿ, ಹಿಂದಿನ ದಿನಗಳಲ್ಲಿ ಒಂದು ಮಂತ್ರಗಳು ಹೇಳ್ತಾ ಇದ್ರು ಅಥವಾ ಒಂದು ಗಾಯತ್ರಿ ಮಂತ್ರಗಳನ್ನ ಹೇಳ್ಕೊತಾ ಇದ್ರು, ಅದೆಲ್ಲವನ್ನ ಸ್ಟಾಪ್ ಮಾಡ್ಬಿಡೋದು. ಈಗ ಯಾವುದೋ ವ್ಯಕ್ತಿ ಕುಡಿತಾ ಇರ್ಲಿಲ್ಲ, ಆ ವ್ಯಕ್ತಿ ಕುಡಿಯಕ್ಕೆ ಶುರು ಮಾಡ್ಬಿಡೋದು. ಇವರು ಮಾಂಸಾಹಾರಿಗಳೇ ಅಲ್ಲ, ಕೆಲವರು ಬಂದಾಗ ಹೇಳ್ತಾರೆ, ಮೇಡಮ್ ನನ್ನ ಮಗ ಮಾಂಸಾಹಾರ ಅಲ್ಲ, ಆದ್ರೂ ಮಾಂಸಾಹಾರ ಸೇವಿಸ್ತಾ ಇದ್ದಾನೆ, ತುಂಬಾ ಕೋಪ. ಆಮೇಲೆ ಕೆಲವ್ರನ್ನ ನೋಡ್ಬೇಕು, ತುಂಬಾ ದೇಹ ದಪ್ಪಗಾಗ್ಬಿಡೋದು. ಯಾಕಂದ್ರೆ ನಕಾರಾತ್ಮಕ ಶಕ್ತಿಗಳು ವಾಯುತತ್ವ ರೂಪದಲ್ಲಿ ಇರುತ್ತೆ. ಶನಿನ ನಾವು ಪ್ರೇತಕಾರಕ ಗ್ರಹ ಅಂತ ಕರಿತೀವಿ. ಶನಿ ಬಂದು ವಾಯುತತ್ವ ರೂಪದಲ್ಲಿ ಇರುವಂತದ್ದು. ಸೊ ನಾನು ಹೇಳಿದೆ, ಶನಿ ಜೊತೆಗೆ ಮಾಂದ್ಯ, ಇದೆರಡು ಕಾನ್ಸೆಪ್ಟ್ ಅಲ್ಲೇ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಡೀಪ್ ಆಗಿ ಹೋದಾಗ, ಇದು ಆಸ್ಟ್ರಾಲಜಿ ಬಿಟ್ಟು ಹೇಳ್ತಾ ಇದ್ದೀನಿ. ಆದ್ರೂನು ಇಂತಹ ಒಂದು ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹ ತುಂಬಾ ಕಷ್ಟಪಡುತ್ತೆ ಸರ್. ಅಂದ್ರೆ ಹೋದಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಅಂದ್ರೆ ಕೆಳಗಡೆ ಹೋದಾಗ ಕೆಲವರು ಹೇಳ್ತಾರೆ, ಮೇಡಮ್ ತುಂಬಾ ಯೂರಿನ್ ಇನ್ಫೆಕ್ಷನ್ ಆಗಿತ್ತು, ಗುಪ್ತಾಂಗ ಎಲ್ಲ ಕೆಂಪಾಗಿ ಕಡ್ತ ತರ ಬಂದು ಒಂದು 20-25 ದಿನ ಎಲ್ಲ ತುಂಬಾ ಇದಾಗೋಯ್ತು
ಔಷಧಿಗಳು ತೊಗೊಂಡೆ, ಆಮೇಲೆ ಸರಿ ಆಯಿತು. ಅದಾದಮೇಲೆ ಶುರು ಆಯಿತು ನೋಡಿ ನನಗೆ ಬೆನ್ನೋವು, ವಿಪರೀತ ಕಾಲು ನೋವು, ಕಾಲು ನೆಲಕ್ಕೆ ಇಡೋಕ್ಕಾಗಲ್ಲ, ಆ ಥರ ಎಲ್ಲ ಶುರುವಾಗುತ್ತೆ. ಅಂದ್ರೆ ಒಂದಕ್ಕೆ ಹೋಗಿ ಇನ್ನೊಂದಕ್ಕೆ ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಹಾಗೇನೆ ಕೆಲವರಿಗೆ ನೀವು ನೋಡ್ಬೋದು, ಯಾವಾಗ ನಮ್ಮ ಗುಪ್ತಾಂಗದಿಂದ ಆ ನಕಾರಾತ್ಮಕ ಶಕ್ತಿ ಸೇರುತ್ತೆ, ನಮ್ಮ ಸ್ವಾದಿಷ್ಠಾನ ಚಕ್ರ ಅಂತ ಏನಿದೆ, ಆ ಸ್ವಾದಿಷ್ಠಾನ ಚಕ್ರಕ್ಕೆ ಮೊದಲನೇ ಏಟು ಬೀಳುತ್ತೆ. ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ, ಹಾಗೆ ವೀಕ್ಷಕರಿಗೂ ಗೊತ್ತಿರುತ್ತೆ, ನಮ್ಮ ಲೈಂಗಿಕ ಆಸಕ್ತಿ. ಕರೆಕ್ಟಾ? ಅದಕ್ಕೆ ಹೇಳ್ತೀನಿ, ಗಂಡು ಹೆಣ್ಣಿನ ಮಧ್ಯೆ ಲೈಂಗಿಕ ಆಸಕ್ತಿ ಇಲ್ಲದೆ ಇರೋದು, ಅಥವಾ ಗಂಡ ಹೆಂಡತಿಯರ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅವ್ರು ಹೇಳ್ತಾರೆ, ಮೇಡಮ್ ಅವ್ರಿಗೆ ಇಂಟ್ರೆಸ್ಟ್ ಇದೆ, ನನಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನಮ್ಮಿಬ್ರಿಗೂ ಯಾಕೋ ಇರಬೇಕು ಅಂತ ಹೇಳಿ ಒಬ್ಬರು ನೋಡಿದ ತಕ್ಷಣ ಕೋಪ ಇಬ್ರಿಗೂ ಬರುತ್ತೆ ಅಂತ. ಹಾಗೆ ಕೆಲವೆಲ್ಲ ನಕಾರಾತ್ಮಕ ಶಕ್ತಿಗಳು ಬರಬೇಕಾದ್ರೆ ಏನು ಮಾಡುತ್ತೆ ಅಂದರೆ, ತಾನೊಂದೇ ಬರಲ್ಲ, ಅದ್ರ ಜೊತೆ ಇನ್ನೂ ಅನ್ಯ ಆತ್ಮಗಳು ಇರ್ತವೆ. ಈಗ ನಾವು ಹೇಗೆ ಭೂಮಂಡಲದಲ್ಲಿ ಮನೆಯವರು ಹೇಗೆ ವಾಸ ಮಾಡ್ತಾ ಇರುತ್ತೋ ಅದೇ ಥರ ಅವು ವಾಸ ಮಾಡ್ತಾ ಇರುತ್ತೆ. ಆಗ ಯಾವಾಗ ಒಂದು ನಮ್ಮ ಮನೆ ಒಳಗಡೆ ಬರುತ್ತೋ, ಅಂದರೆ ಮನೆ ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮ ಬೆನ್ನ ಮೇಲೆ ಬರುತ್ತೆ. ಕೆಲವ್ರು ಹೇಳ್ತಾರೆ ನೋಡಿ, ಏನು ಬೆನ್ನತ್ತಿದ್ದು ಬೇತಾಳಂತರ ಪೀಡಿಸ್ತಾ ಇದೆಯಾ ಅಂತ. ಸೊ ನಮ್ಮ ಬೆನ್ನಿನ ಮೇಲೆ ಬಂದೋ ಅಥವಾ ನಮ್ಮ ಜೊತೆ ಬಂದಾಗ ಸ್ವಲ್ಪ ದಿನ ಇರುತ್ತೆ ಹೊರಗಡೆ. ನಮ್ಮ ಮನೆಯಲ್ಲಿ ದೇವತಾ ಪೂಜೆ, ಮಂತ್ರಗಳು, ಅನುಷ್ಠಾನಗಳು ಯಾವುದೂ ಇಲ್ಲದಾಗ ಅದು ಈಸಿಯಾಗಿ ನಮ್ಮ ದೇಹಕ್ಕೆ ಬರುತ್ತೆ. ಫಸ್ಟು ಬಂದು ಕೂತ್ಕೊಳ್ಳುತ್ತೆ, ಆಮೇಲೆ ಮನೆಯನ್ನೆಲ್ಲ ನೋಡುತ್ತೆ, ಆ ನಂತರದಲ್ಲಿ ದೇಹಕ್ಕೆ ಪ್ರವೇಶನೂ ಮಾಡುತ್ತೆ. ಕೆಲವು ಡೈರೆಕ್ಟಾಗಿ ಹಾಗೇನೆ ಬರುತ್ತೆ, ಯಾಕಂದ್ರೆ ದುರ್ಬಲವಾಗಿದ್ದಾಗ. ಕೆಲವರು ಸಬಲವಾಗಿದ್ದವ್ರಿಗೆ ಈ ಥರನೂ ಇವುಗಳು ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ನೀವು ನೋಡಬೇಕು, ವಿಪರೀತವಾದಂತಹ ಜಗಳಗಳು ಉಂಟಾಗ್ತಾ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳಾಗೋದು, ಮಕ್ಕಳು ವಿಪರೀತ ಒಂಥರ ಫೇರ್ ಆಗಿರುತ್ತೆ, ಮಕ್ಕಳು ತುಂಬ ಚೆನ್ನಾಗಿದ್ದ ಮಕ್ಕಳುಗಳು ಸಮೇತ ಒಂಥರ ಹೇಗೆ ತುಂಬ ಸಣ್ಣಕ್ಕಾಗುವಂಥದ್ದು, ಕುಸ್ತು ಬೀಳುವಂಥದ್ದು, ಕಣ್ಣು ಕೆಂಪಾಗೋದು, ತಂದೆ ತಾಯಿ ನೋಡಿದ ತಕ್ಷಣ ತುಂಬ ಕೋಪ ಮಾಡ್ಕೊಳ್ಳುವಂಥದ್ದು, ಯಾವುದರಲ್ಲೂ ಆಸಕ್ತಿ ಇಲ್ಲ, ತುಂಬ ಮಲ್ಕೊಂಡೇ ಇರೋದು, ಮಕ್ಕಳು ಈ ಸಮಸ್ಯೆಗಳು ಬರುತ್ತೆ. ಖಂಡಿತವಾಗ್ಲು ಯಾರ ಗಂಡ ಹೆಂಡತಿಯಲ್ಲಿ ದುಷ್ಟಶಕ್ತಿಗಳು ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹುಟ್ಟುವಂತ ಮಕ್ಕಳಿಗೂ ಇದು ಆಗುತ್ತೆ. ಇದು 100% ಟ್ರೂ. ಯಾಕಂದ್ರೆ ಈ ತರ ಸ್ಟಡೀಸ್ ನನ್ನ ಹತ್ರ ಇದೆ ಸರ್. ಯಾಕಂದ್ರೆ ಆ ಮಕ್ಕಳಿಗೆ ಹುಟ್ಟುವಾಗ್ಲೇ ಹೊಟ್ಟೆ ಊದ್ಕೊಂಡ್ಬಿಡೋದು, ಹುಟ್ಟುವಾಗಲೇ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಮಲಮೂತ್ರಗಳೆಲ್ಲ ವಾಸನೆ ಬರುವಂಥದ್ದು, ಕಿವಿ ಕೇಳದೇ ಇರುವಂಥದ್ದು. ಅಂದರೆ ಒಂದು ನಕಾರಾತ್ಮಕ ಶಕ್ತಿಯು ನಮ್ಮ ದೇಹದಲ್ಲಿದ್ದಾಗ ತ್ರಿದೋಷಗಳನ್ನು ಹಾಳು ಮಾಡುತ್ತೆ. ಅದರ ಜೊತೆಗೆ ಈಗ ನೋಡಿ, ಭೂಮಿ ಚೆನ್ನಾಗಿದ್ರೇನೆ ಆ ಭೂಮಿಯಲ್ಲಿ ನಾವು ಫಲ ಹಾಕಿದಾಗ ಒಳ್ಳೆ ಫಲ ಸಿಗುತ್ತೆ. ಈ ಕಡೆ ಭೂಮಿನೂ ಚೆನ್ನಾಗಿಲ್ಲ, ಈ ಕಡೆ ಬೀಜನೂ ಚೆನ್ನಾಗಿದ್ದಾಗ ಫಲ ಹೇಗೆ ಬರುತ್ತೆ? ಸೇಮ್ ಕಾನ್ಸೆಪ್ಟ್ ಗಂಡು ಹೆಣ್ಣಲ್ಲಿ ನಾವು ತಗೋಬೇಕಾಗುತ್ತೆ. ಹಾಗೇನೇನೆ ನಾನೀಗ ಹೇಳಿದೆ, ಮಕ್ಳಿಗೂ ಈ ಥರ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ದೊಡ್ಡವರಲ್ಲೂ ಸಮೇತ ಈ ಥರ ಸಮಸ್ಯೆಗಳು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ವಿಪರೀತವಾದಂತಹ ಕೋಪ ಬರೋದು, ತುಂಬ ಸಿಡಿ ಮಾಡುವಂಥದ್ದು. ಅಂದರೆ ಹೇಳಿದೆ, ಒಬ್ಬರು ನೋಡಿದ ತಕ್ಷಣ ಒಬ್ಬರು ತುಂಬ ಸಿಡಿ ಮಾಡುವಂಥದ್ದು, ವಿಪರೀತ ತಲೆನೋವು. ನೀವು ನೋಡ್ಬೋದು, ಒಂದು ಸ್ಕ್ಯಾನ್ ಮಾಡಿಸ್ಕೋತಾರೆ, ಏನೂ ತೊಂದರೆ ಇಲ್ಲ, ಕಣ್ಣು ತೋರಿಸ್ಕೋತಾರೆ, ತೊಂದರೆ ಇಲ್ಲ, ಕಿವಿ ತೋರಿಸ್ತಾರೆ, ಏನೂ ತೊಂದರೆ ಇಲ್ಲ, ಕಣ್ಣು ಒಂಥರ ಮಂಜಾಗೋದು, ಕಣ್ಣೆಲ್ಲ ಉರಿ ಬರುವಂಥದ್ದು, ಕೆಲವರಿಗೆ ಕಿವಿ ಕೇಳದಂಗೆ ಆಗೋದು, ವಿಪರೀತ ತಲೆನೋವು ಬರುವಂಥದ್ದು. ಆಮೇಲೆ ಕೆಲವರಿಗೆ ನೀವು ನೋಡ್ಬೋದು, ಸದಾ ಗ್ಯಾಸ್ಟ್ರಿಕ್ ಮಾತ್ರೆ ನುಗ್ತಾರೆ. ಯಾಕಂದರೆ ಕೆಲವ್ರು ನೀವು ನೋಡ್ಬೋದು, ಎಂಡೋಸ್ಕೋಪಿ ಮಾಡಿಸ್ಕೊಂಡಿದ್ದೀನಿ ಮೇಡಮ್, ನಾರ್ಮಲ್ ಇದೆ. ಕೊಲೋನೋಸ್ಕೋಪಿ ಯಾಕಂದರೆ ತಿಂದ ತಕ್ಷಣ ಕೆಲವರಿಗೆ ತುಂಬ ಮೈ ಹಿಡಿದಿರುತ್ತಲ್ಲ, ತಿಂದ ತಕ್ಷಣ ಕೆಲವರಿಗೆ ಬಾತ್ರೂಮ್ಗೆ ಓಡೋಗ್ತಿರ್ತಾರೆ. ಯಾಕಂದ್ರೆ ನಮ್ಮ ಎರಡನೇ ಗಟ್ಟು, ಅಂದ್ರೆ ನಮ್ಮ ಬ್ರೈನ್ ಹೇಗಿದೆಯೋ ಅದೇ ತರ ನಮ್ಮ ಗಟ್ಟು ಏನಿದೆ, ಗಟ್ ಸಿಸ್ಟಮ್ ಟೋಟಲ್ ಆಗಿ ನಮಗೆ ಹಾಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ಹೊಟ್ಟೆ ಪೂರ್ತಿ ಅಂದ್ರೆ ಯಾವಾಗ ಕೆಳಗಡೆ ಸ್ವಾದಿಷ್ಠಾನ, ಮೂಲಾಧಾರ, ಮಣಿಪುರ, ವಿಶುದ್ಧ ಈ ಥರ ಚಕ್ರಗಳೆಲ್ಲ ಏನಿದೆ, ಆ ಚಕ್ರಗಳಲ್ಲೇ ಸೂಕ್ಷ್ಮ ರೂಪದಲ್ಲೇ ಬಂದು ಸೂಕ್ಷ್ಮ ಶರೀರದಲ್ಲೇ ಕೂತ್ಕೊಳ್ಳುತ್ತೆ. ಯಾವಾಗ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಕೂತ್ಕೊಳ್ಳುತ್ತೋ ಆ ನಂತರದಲ್ಲಿ ನಮಗೆ ಭೌತಿಕ ದೇಹಕ್ಕೆ ಅಟ್ಯಾಚ್ ಆಗುತ್ತೆ. ಯಾವಾಗ ಭೌತಿಕ ದೇಹಕ್ಕೆ ಅಟ್ಯಾಚ್ ಆಗುತ್ತೋ ನಮಗೆ ಎಲ್ಲ ರೋಗಗಳು ಶುರುವಾಗುತ್ತೆ. ಹೊಟ್ಟೆ ನೋವು ಬರೋದು, ಕಾಲು ನೋವು ಬರೋದು, ಕೈ ನೋವು ಬರುವಂಥದ್ದು. ಕಾಲನ್ನ ಕೆಲವ್ರನ್ನ ನೀವು ನೋಡ್ಬೋದು, ಇಷ್ಟಿಷ್ಟು ದಪ್ಪ ಇರುತ್ತೆ, ಅವರಿಗೆ ಕಿಡ್ನಿ ಪರೀಕ್ಷೆ ನಾರ್ಮಲ್ ಇರುತ್ತೆ, ಯೂರಿಯಾ ಕ್ರಿಯೇಟಿನ್ ನಾರ್ಮಲು, ಎಲ್ಲ ಥರ ಪರೀಕ್ಷೆ ನಾರ್ಮಲ್ ಇರುತ್ತೆ ಸರ್. ಸೊಂಟ ನೋವು, ವಿಪರೀತ ಸೊಂಟ ನೋವು. ಅವ್ರು ಹೇಳ್ತಾರೆ, ಮೇಡಮ್ ಏನೋ ದಾಟು ಆಗಿದೆ ಅಂತ ಹೇಳ್ಬಿಟ್ಟು ದಾಟು ತೆಗಿಸ್ತೆ, ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಅದನ್ನು ತೆಗಿಸ್ತೆ, ಆದರೂ ಯಾಕೋ ಪರಿಹಾರ ಆಗ್ತಾ ಇಲ್ಲ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು, ದುಷ್ಟಶಕ್ತಿ ದೇಹದ ಪರ್ಟಿಕ್ಯುಲರ್ ಆಗಿ ಒಂದು ಭಾಗದಲ್ಲಿ ಕೂತಿರುತ್ತೆ. ಸೊ ಇಂಥವರಿಗೆ ನರಗಳ ಸಮಸ್ಯೆನೂ ಬರುತ್ತೆ,
ಚಿನ್ ಕೇಸಲ್ಲೂ ಬರುತ್ತೆ ನರಗಳ ಸಮಸ್ಯೆ. ಆಗ ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ನಾ ಹೇಳಿದೆ ಕಣ್ಣು ಅಂತ, ಸುಮ್ಮನೆ ಕಣ್ಣು ತಿಕ್ತಾ ಇರೋದು, ಕಣ್ಣಿದಾಗೋದು, ಆಮೇಲೆ ಕಣ್ಣು ಎಷ್ಟೇ ಬಂದರೂ ಕೆಲವರಿಗೆ ನೀರು ಬರ್ತಾ ಇರುತ್ತೆ, ಸರ್ಜರಿ ಆಗಿರುತ್ತೆ ನೀರು ಬರ್ತಾ ಇರುತ್ತೆ, ಅಥವಾ ಸರ್ಜರಿ ಮಾಡಿಸ್ಕೊಂಡವರು ಸಮೇತ ಇದರಿಂದ ಪ್ರಾಬ್ಲಮ್ ಅನ್ನಿಸ್ತಾರೆ. ಕೆಲವರಿಗೆ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ ಮೂಗಿಂದ ಸುರಿತಾ ಇರುತ್ತೆ, ಅವ್ರು ಏನಂತಾರೆ ನನಗೆ ಸೈನೋಸೈಟಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಆದರೂ ಕಮ್ಮಿ ಆಗಲ್ಲ. ಕೆಲವರಿಗೆ ಹಲ್ಲುಗಳು, ಈ ಹಲ್ಲುಗಳ ಸಮಸ್ಯೆ ಸಮೇತ ಅವರಿಗೆ ಬಂದಿರುತ್ತೆ.